ಇಂತಹ ಮಹತ್ತರವಾದ ಏಕೀಕರಣದ ಹೋರಾಟಕ್ಕೆ ಜೀವ ತುಂಬಿದ ಮಾಧ್ಯಮಗಳು ಯಾವುವು ಗೊತ್ತೇ? ಇದು ಆರ್ವಿ ಕಾಲೇಜ್ನ ಕನ್ನಡ ಸಂಘ ನಡೆಸುತ್ತಿರುವ 31 ದಿನ 31 ಏಕೀಕರಣ ಕಥೆಗಳು ಸರಣಿಯ ದಿನ 8. ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುವಂತೆ ಬ್ರಿಟಿಷರಿಗೆ ಎಚ್ಚರಿಕೆ ನೀಡಿದ ಮಹಾನ್ ರಾಷ್ಟ್ರೀಯ ಚಳುವಳಿಯ ಹೆಸರು ಕ್ವಿಟ್ ಇಂಡಿಯಾ ಚಳುವಳಿ. ಈ ಚಳುವಳಿಯಲ್ಲಿ ಸಂಯುಕ್ತ ಕರ್ನಾಟಕ ಎಂಬ ಘೋಷಣೆಯು ವ್ಯಾಪಕವಾಗಿ ಹರಡಿತು. ಭಾರತ ಸ್ವತಂತ್ರವಾದ ನಂತರ ಪ್ರಾಂತ್ಯಗಳನ್ನು ಭಾಷಾ ಆಧಾರದ ಮೇಲೆ ಮರುಸಂಘಟಿಸಬೇಕು ಎಂಬ ಬೇಡಿಕೆ ಬಲವಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತು ಬಲವಾದ ನಿರ್ಣಯಗಳನ್ನು ಅಂಗೀಕರಿಸಿತು. ಕರ್ಮವೀರ ಮತ್ತು ನವಕರ್ನಾಟಕದಂತಹ ಕನ್ನಡ ಪತ್ರಿಕೆಗಳು ಸಕ್ರಿಯ ಪ್ರಚಾರಕ್ಕೆ ಜೀವ ತುಂಬಿದವು. ಈ ನಡುವೆ ವಿದ್ಯಾರ್ಥಿ ಸಂಘಗಳು, ಸಾಂಸ್ಕೃತಿಕ ಕ್ಲಬ್ಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಸ್ವಾತಂತ್ರ್ಯ ಘೋಷಣೆಗಳ ಜೊತೆಗೆ ಕನ್ನಡದ ಒಗ್ಗಟ್ಟಿನ ಬೇಡಿಕೆಯನ್ನು ಮುಂದಿಟ್ಟವು. 1947ರ ಆಗಸ್ಟ್ 14ರ ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಏಕೀಕರಣ ಚಳುವಳಿ ಕೇವಲ ಸಾಂಸ್ಕೃತಿಕ ಚಳುವಳಿಯಾಗಿರದೆ ರಾಜಕೀಯವಾಗಿ ಹಾಗೂ ಸಾಮೂಹಿಕವಾಗಿ ಪ್ರಬುದ್ಧವಾಯಿತು. ನಾಯಕರು ಪ್ರಾಂತ್ಯಗಳನ್ನು ಮರುಸಂಘಟಿಸಿದಾಗ ನಮಗೆ ಒಂದು ಸಂಯುಕ್ತ ಕರ್ನಾಟಕವನ್ನು ಕೊಡಿ ಎಂಬ ಸ್ಪಷ್ಟ ಬೇಡಿಕೆಯನ್ನು ಹೊಂದಿದ್ದರು. ಆದರೆ ಸ್ವಾತಂತ್ರ್ಯದ ನಂತರವೂ ಕನ್ನಡಿಗರಿಗೆ ತಮ್ಮ ಕನಸು ಅರ್ಧಕ್ಕೆ ನಿಂತ ಯಾನದಂತೆ ಅನಿಸತೊಡಗಿತು. ಸ್ವಾತಂತ್ರ್ಯದ ನಂತರವೂ ಕನ್ನಡ ಮಾತನಾಡುವ ಪ್ರದೇಶಗಳು 5 ಆಡಳಿತಗಳಲ್ಲಿ ವಿಭಜನೆಗೊಂಡಿರಲು ಪ್ರಮುಖ ಕಾರಣವೇನು? ಕಮೆಂಟ್ನಲ್ಲಿ ಉತ್ತರಿಸಿ. ಧನ್ಯವಾದಗಳು.